ಪಿತೃಪಕ್ಷದ 15 ದಿನ ಅಪ್ಪಿ ತಪ್ಪಿಯೂ ಈ ಕೆಲಸ ಮಾಡಬೇಡಿ. ಪಿತೃಪಕ್ಷದಲ್ಲಿ ನೀವು ಇವುಗಳನ್ನು ಬಳಸಲೇಬೇಡಿ. ದಾರಿದ್ರ್ಯ ನಿಮ್ಮನ್ನು ಬಿಡುವುದಿಲ್ಲ. ಪಿತೃಪಕ್ಷದ ಸಮಯದಲ್ಲಿ ಮರೆತು ಈ ಕೆಲಸವನ್ನು ಮಾಡಬೇಡಿ. ಪಿತೃಗಳನ್ನು ಸಂತುಷ್ಟರಾಗಿಡಬೇಕಾದ ಈ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿಯೋಣ. ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಪಿತೃಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ. ಪಿತೃಪಕ್ಷದಲ್ಲಿ ಯಾವ ಕೆಲಸ ಮಾಡಿದರೆ ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಪಿತೃಪಕ್ಷದಲ್ಲಿ ಇಂತಹ ತಪ್ಪುಗಳನ್ನು ಮಾಡದಿರಿ. ಪ್ರತಿ ವರ್ಷ ಪಿತೃಪಕ್ಷವನ್ನು ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಭಾದ್ರಪದ ಅಮಾವಾಸ್ಯೆಯವರೆಗೆ ಆಚರಿಸಲಾಗುತ್ತದೆ. ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಶ್ರದ್ಧಾ ವಿಧಿವಿಧಾನ, ತರ್ಪಣ, ಪಿಂಡದಾನ ಇತ್ಯಾದಿಗಳನ್ನು ಮಾಡುವ ಸಂಪ್ರದಾಯವಿದೆ. ಈ ದಿನಗಳಲ್ಲಿ ಪೂರ್ವಜರು ಕುಟುಂಬದ ಸದಸ್ಯರನ್ನು ಭೇಟಿಯಾಗಲು ಭೂಮಿಗೆ ಬರುತ್ತಾರೆ ಮತ್ತು ಅವರ ಕಾರ್ಯಗಳಿಂದ ಸಂತುಷ್ಟರಾಗಿ ಅವರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಬಾರಿಯ ಪಿತೃಪಕ್ಷವು ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಲಿದೆ. ಈ ದಿನಗಳಲ್ಲಿ ಪೂರ್ವಜರಿಗೆ ಶ್ರದ್ಧಾ ಇತ್ಯಾದಿಗಳನ್ನು ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಸಂತುಷ್ಟರಾಗುತ್ತಾರೆ ಮತ್ತು ಸಂತತಿಗೆ ಅಪಾರವಾದ ಅನುಗ್ರಹ ನೀಡುತ್ತಾರೆ. ಇದು ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಆದರೆ ಈ ಸಮಯದಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಪೂರ್ವಜರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಭಾದ್ರಪದ ಹುಣ್ಣಿಮೆ ಮತ್ತು ಅಶ್ವಿನ್ ಮಾಸದ ಕೃಷ್ಣ ಪಕ್ಷದ ಪ್ರತಿಪದವನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಶ್ರಾದ್ದವನ್ನು ನಡೆಸಲಾಗುತ್ತದೆ. ಈ ಸಮಯವು ಶರನ್ನರಾತ್ರಿಯವರೆಗೆ ನಾಂದಿ ಇದ್ದಂತೆ. ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ನಾಂದಿ ಮಾಡುತ್ತೇವೆ. ಇದನ್ನು ಪಿತೃಗಳ ಆಶೀರ್ವಾದ ಕೋರಿ ಮಾಡುವುದಾಗಿದೆ. ಈ ಬಾರಿ ಪಿತೃಪಕ್ಷವು ಸೆಪ್ಟೆಂಬರ್ 18ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 2ರವರೆಗೆ ನಡೆಯಲಿದೆ. ಬ್ರಹ್ಮಪುರಾಣದ ಪ್ರಕಾರ ಈ ಸಮಯದಲ್ಲಿ ಪೂರ್ವಜರನ್ನು ಪೂಜಿಸಬೇಕು ಮತ್ತು ಅವರಿಗಾಗಿ ನೈವೇದ್ಯ ಮಾಡಬೇಕು. ಶ್ರದ್ಧಾದ ಮೂಲಕ ಪೂರ್ವಜರು ಋಣವನ್ನು ತೀರಿಸಬಹುದು. ಪಿತೃಪಕ್ಷದಲ್ಲಿ ಶ್ರದ್ಧವನ್ನು ಮಾಡುವುದರಿಂದ ಪೂರ್ವಜರು ಸಂತೋಷ ಪಡುತ್ತಾರೆ. ಈ 15 ದಿನಗಳಲ್ಲಿ ನೀವು ತಪ್ಪಿಯೂ ಮಾಡಬಾರದ ಕೆಲ ಕೆಲಸಗಳಿವೆ. ಅವುಗಳನ್ನು ಮಾಡುವುದರಿಂದ ಪೂರ್ವಜರ ಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ. ಹಾಗೆಯೇ ಕೆಲ ಮಾಡಬೇಕಾದ ಕೆಲಸಗಳು ಇವೆ. ಪಿತೃಪಕ್ಷದಲ್ಲಿ ಮಾಡಬಾರದ ಕೆಲಸಗಳು. ಶ್ರದ್ಧಾ ಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಎಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮದುವೆ, ಮುಂಜಿ, ನಾಮಕರಣ ಇತ್ಯಾದಿ ಯಾವುದೇ ಶುಭ ಕಾರ್ಯ ಮಾಡಬಾರದು. ಸಮಯವು ಸಂಪೂರ್ಣವಾಗಿ ಪಿತೃಗಳ ಸ್ಮರಣೆಗೆ ಮೀಸಲಾಗುತ್ತದೆ. ಈ ದಿನಗಳಲ್ಲಿ ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸಬಾರದು. ಬಟ್ಟೆ, ಬರೆ, ಚಪ್ಪಲಿ, ಮನೆಯ ಪೀಠೋಪಕರಣಗಳನ್ನು, ಮನೆ ಆಸ್ತಿ ಇತ್ಯಾದಿ ಯಾವುದೇ ಹೊಸ ವಸ್ತುಗಳನ್ನು ಈ ಸಮಯದಲ್ಲಿ ಖರೀದಿಸಬಾರದು. ಈ ಸಮಯದಲ್ಲಿ ತಾಮಸಿಕ ಆಹಾರವನ್ನು ತಪ್ಪಿಸಬೇಕು. ಕೇವಲ ಸಾತ್ವಿಕ ಆಹಾರವನ್ನು ತಯಾರಿಸಬೇಕು. ಶ್ರದ್ಧಾದ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವುದನ್ನು ತಪ್ಪಿಸಬೇಕು. ಪಿತೃಪಕ್ಷದಲ್ಲಿ ಹಿತ್ತಾಳೆ, ತಾಮ್ರ ಅಥವಾ ಇತರ ಲೋಹದ ಪಾತ್ರೆಗಳನ್ನು ಬಳಸಬೇಕು. ಶ್ರದ್ಧಾ ಪಕ್ಷದ ಸಮಯದಲ್ಲಿ ಬೆಳ್ಳುಳ್ಳಿ, ಈರುಳ್ಳಿಯಿಂದ ಮಾಡಿದ ಆಹಾರವನ್ನು ಸೇವಿಸಬಾರದು. ಈ ಪಕ್ಷದಲ್ಲಿ ಕೂದಲು ಮತ್ತು ಗಡ್ಡವನ್ನು ಕತ್ತರಿಸಬಾರದು. ಕೂದಲು ಮತ್ತು ಗಡ್ಡವನ್ನು ಕತ್ತರಿಸುವುದರಿಂದ ಧನಹಾನಿಯಾಗುತ್ತದೆ. ಪಿತೃಪಕ್ಷದಲ್ಲಿ ಮಾಡಬೇಕಾದ ಕೆಲಸಗಳು. ಪಿತೃಪಕ್ಷದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಸಂಜೆ ದಕ್ಷಿಣಾಭಿಮುಖ ಜ್ವಾಲೆಯೊಂದಿಗೆ ಸಾಸಿವೆ ಎಣ್ಣೆ ಅಥವಾ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ. ಪಿತೃಪಕ್ಷದಂದು ಪೂರ್ವಜರಿಗೆ ಪ್ರತಿದಿನ ತರ್ಪಣ ಬಿಡಿ ಅಥವಾ ಕಲಿತವರಿಂದ ಮಾಡಿಸಿ. ಪಿತೃಪಕ್ಷದಲ್ಲಿ ಪ್ರತಿದಿನ ಪಿತೃಗಾಯತ್ರಿ ಮಂತ್ರವನ್ನು ಪಠಿಸಲು ಮರೆಯದಿರಿ. ನೀವು ಪಿತೃದೋಷದಿಂದ ಮುಕ್ತಿ ಪಡೆಯುತ್ತೀರಿ. ಪ್ರತಿ ಶ್ರದ್ಧಾದ ದಿನದಂದು ಬಡವರಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಮತ್ತು ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆಯಿರಿ. ಪ್ರತಿ ಶ್ರದ್ಧಾ ದಿನದಂದು ಹಸು, ನಾಯಿ, ಇರುವೆ ಮತ್ತು ಕಾಗೆಗಳಿಗೂ ಆಹಾರವನ್ನು ನೀಡಬೇಕು. ಪಿತೃಪಕ್ಷದಲ್ಲಿ ಪೂರ್ವಜರ ಹೊಂದಾಣಿಕೆಯನ್ನು ಪಡೆಯಲು ಶ್ರೀಮದ್ ಭಗವತ್ ಮಹಾಪುರಾಣ ಮತ್ತು ಶ್ರೀಮದ್ ಭಗವದ್ಗೀತೆಯ ಮೂಲಕ ಪಠ್ಯವನ್ನು ಓದಿ. ಪಿತೃಪಕ್ಷದಲ್ಲಿ ಪೂರ್ವಜರ ಆಶೀರ್ವಾದ ಪಡೆಯಲು ಬ್ರಹ್ಮಗಾಯತ್ರಿ ಮಂತ್ರದ ಪಠನವನ್ನು ಮಾಡಬೇಕು. ಪೂರ್ವಜರ ಸಂತೋಷಕ್ಕಾಗಿ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಸೂರ್ಯಾಸ್ತದ ಸಮಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಇದನ್ನು ಹಸುಗಳಿಗೆ ನೀಡಿ. ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ 16 ದಿನಗಳು ಬಹಳ ವಿಶೇಷವಾಗಿರುತ್ತದೆ. ಇದರಲ್ಲಿ ಪ್ರತಿದಿನ ಹಸುಗಳಿಗೆ 2 ರೊಟ್ಟಿಗಳನ್ನು ತಿನ್ನಲು ನೀಡಬೇಕು. ಹಸುಗಳಿಗೆ ರೊಟ್ಟಿಯನ್ನು ನೀಡುವ ಮೊದಲು ಅದರ ಮೇಲೆ ಬೆಲ್ಲವನ್ನು ಹಚ್ಚಿ ನಂತರ ನಿಮ್ಮ ಪಿತೃಗಳನ್ನು ಸ್ಮರಿಸಿ ಆ ರೊಟ್ಟಿಗಳನ್ನು ಹಸುಗಳಿಗೆ ತಿನ್ನಲು ಕೊಡಬೇಕು. ಇದರಿಂದ ನಿಮ್ಮ ಪಿತೃಗಳು ಸಂತುಷ್ಟರಾಗುತ್ತಾರೆ ಹಾಗೂ ಅವರ ಆಶೀರ್ವಾದವು ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಇವುಗಳಿಗೆ ಆಹಾರವನ್ನು ನೀಡಿ. ಪಿತೃಪಕ್ಷದಲ್ಲಿ ಅಸಹಾಯಕರಿಗೆ ಅಥವಾ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡುವುದು ಪೂರ್ವಜರ ಆಶೀರ್ವಾದಕ್ಕಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ಶ್ರದ್ಧಾ ಆಚರಣೆಯ ನಂತರವೂ ಹಸುಗಳಿಗೆ, ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಅತ್ಯಗತ್ಯವೆಂದು ಪರಿಗಣಿಸಲಾಗಿದೆ.
ಶ್ರದ್ಧಾ ಮಾಡುವಾಗ ಇವುಗಳು ಗಮನದಲ್ಲಿರಲಿ. ಶಾಸ್ತ್ರದ ಪ್ರಕಾರ ಈ ಒಂದು ವಿಷಯವನ್ನು ನಾವು ಪಿತೃಪಕ್ಷದ ಸಮಯದಲ್ಲಿ ನೆನಪಿಟ್ಟುಕೊಳ್ಳಬೇಕು. ವಿವಾಹಿತರು ಶ್ರದ್ಧಾವನ್ನು ಮಾಡುತ್ತಿದ್ದರೆ ಅವನ ಹೆಂಡತಿ ಅವನೊಂದಿಗೆ ಇರುವುದು ಅವಶ್ಯಕ. ಒಬ್ಬ ವ್ಯಕ್ತಿ ಎಂದಿಗೂ ಒಬ್ಬಂಟಿಯಾಗಿದ್ದು ಶ್ರದ್ಧಾವನ್ನು ಮಾಡಬಾರದು. ಇದಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ರೀತಿಯ ಸೌಂದರ್ಯವನ್ನು ಹೆಚ್ಚಿಸುವ ವಸ್ತುಗಳ ಬಳಕೆಯನ್ನು ತಪ್ಪಿಸಬೇಕು. ಉಪ್ಪು. ಧರ್ಮಗ್ರಂಥಗಳಲ್ಲಿ ಉಪ್ಪನ್ನು ತೀಕ್ಷ್ಣವಾದ ವಸ್ತುವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದನ್ನು ನಿಷಿದ್ಧವಾಗಿರುತ್ತದೆ. ಆದರೆ ನೀವು ಇವುಗಳನ್ನು ಪಿತೃಗಳ ಹೆಸರಿನಲ್ಲಿ ದಾನ ಮಾಡುವುದಕ್ಕಾಗಿ ಖರೀದಿಸಬಹುದು. ಇವುಗಳನ್ನು ನೀವು ನಿಮ್ಮ ಸ್ವಂತ ಬಳಕೆಗಾಗಿ ಅಥವಾ ಕುಟುಂಬದ ಬಳಕೆಗಾಗಿ ಪಿತೃಪಕ್ಷದಲ್ಲಿ ಇವುಗಳನ್ನು ಖರೀದಿಸಬಾರದು. ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ. ಪಿತೃಪಕ್ಷದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಅಡುಗೆ ಮನೆಯಲ್ಲಿ ಕಬ್ಬಿಣದ ಲೋಹದಿಂದ ತಯಾರಿಸಿದ ಪಾತ್ರೆಗಳನ್ನು ಬಳಸಬಾರದು. ಈ ಅವಧಿಯಲ್ಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ಬೇಯಿಸಬಾರದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವುದರಿಂದ ಪಿತೃಗಳು ನಿಮ್ಮ ಮೇಲೆ ಅಸಮಾಧಾನಗೊಳ್ಳಬಹುದು. ವಾಸ್ತವವಾಗಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವುದರಿಂದ ತೃಪ್ತರಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ಬಳಸಬಾರದು. ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.